ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ಬರ್ಕೊಂಡ್ಯಾ? ಆಯ್ತು. ಕೊಡ್ಲಾಗಾರೆ ಏನ್ರಿ? ಈ ದುಡ್ಡು ನೀವೇನೋ ಗ್ಯಾರೇಜಿಗೆ ಸಾಮಾನು ತೊಗೋಬೇಕು ಅಂದ್ರಲ್ಲ ಅದಕ್ಕೆ. ಆಮೇಲೆ ಇದು ಗ್ಯಾರೇಜ್ ದೊಡ್ಡದು ಮಾಡೋಕ್ಕೆ ಉಳಿತಾಯ ಮಾಡಬೇಕು ಅಂದರೆ ಆ ಉಳಿತಾಯಕ್ಕೆ ಹೋಗೋ ಹಣ, ಸರಿನಾ? ಇನ್ನು ಇಷ್ಟು ಉಳಿದಿದೆ. ಲಕ್ಷ್ಮಿ, ಮನೆ ಖರ್ಚಿಗೆ ಅಂತ ಒಂದು ಸ್ವಲ್ಪ ಎತ್ತಿಟ್ಕೊ. ಏನ್ರಿ, ನಾವೆಲ್ಲ ಕಷ್ಟಪಟ್ಟು ದುಡ್ದು ಮನೆಗೆ ಖರ್ಚು ಮಾಡಿಬಿಟ್ರೆ ಉಳಿತಾಯ ಮಾಡೋದು ಹೇಗೆ? ಹೌದು ಮಾವ, ಖರ್ಚನ್ನ ಕಮ್ಮಿ ಮಾಡಿದ್ರೇ ಆದಾಯನ ಉಳ್ಸೋಕ್ಕಾಗೋದು. ಕೇಳಿದ್ರಾ? ಆಹಾ, ಅತ್ತೆ ಸೊಸೆರ್ ಇಬ್ಬರು ಹೇಳಿ ಮಾಡಿಸ್ದಾಗಿದ್ದೀರಾ. ಲಕ್ಷ್ಮಿ, ಮರ್ತ್ಬಿಟ್ಟಿದ್ದೆ ನೋಡು. ವೆಂಕಿ 2 ತಿಂಗಳಿಂದ ಬೇರೆ ಏನೂ ಕೆಲಸ ಮಾಡಿಲ್ಲ, ನನ್ನ ಜೊತೆನೇ ಗರಾಜಲ್ಲಿ ಸಹಾಯ ಮಾಡ್ತಾ ಇದ್ದ. ಅವನಿಗೂ ಖರ್ಚಿರುತ್ತಲ್ವಾ, ಅವನಿಗೊಂದು ಸ್ವಲ್ಪ ಕೊಟ್ಬಿಡು. ಅವ್ನು ಮರೆಯೋಕ್ಕಾಗತ್ತಾ? ಪಾಪ, ಅವನ ಸಹಾಯ ಇಲ್ಲದೆ ಇದ್ದರೆ ಈ ಗ್ಯಾರೇಜೇ ಓಪನ್ ಮಾಡ್ತಿರ್ಲಿಲ್ವೋ ಏನೋ. ಅವನ ಕಷ್ಟಕ್ಕೆ ನಾವು ಪ್ರತಿಫಲ ಕೊಡಲೇಬೇಕು. ವೆಂಕಿ, ತಗೋ. ನೀನು ನನ್ನ ಜೊತೆ ಸಹಾಯ ಮಾಡಿದ್ಯಲ್ಲಪ್ಪ ಗರಾಜಲ್ಲಿ, ಅದಕ್ಕೆ ಸಂಬಳ ಇಟ್ಕೋ. ವೆಂಕಿ, ವೆಂಕಿ, ಏನಾಯ್ತು ಇವನಿಗೆ? ಸರ್, ಏನ ನೀನು ನನ್ನ ರೋಡಲ್ಲೆಲ್ಲ ಕಾಯಿಸ್ತಿಲ್ಲ ಯಾರು? ಸಾರಿ ಸರ್, ಅದೇ ವ್ಯವಸ್ಥೆ ಮಾಡ್ಬೇಕಾಗಿತ್ತಲ್ಲ, ಸ್ವಲ್ಪ ಲೇಟ್ ಆಯ್ತು ಸರ್. ನಂಗೆ ಗೊತ್ತು ಬಿಡಯ್ಯ, ಜೀವನದಲ್ಲಿ ಬಹು ಚೆನ್ನಾಗಿ ಬದುಕಿ ಅಂತ ನಿನ್ನ ಮಕ್ಕ ನೋಡಿದ್ರೆ ನಂಗೆ ಗೊತ್ತಾಯ್ತದೆ. ನೋಡಿ ಒಳಿಕೆ ಬಾರೇ, ಒಳಗೆ ಮಾತಾಡಮ್ಮ. ಓಕೆ ಸರ್. ಸರ್, ನೀವು ಹೇಳಿದಾಗೆ ಎಲ್ಲ ಟೆಸ್ಟನ್ನು ಅಚ್ಚುಕಟ್ಟಾಗಿ ಮಾಡಿಬಿಡ್ತೀನಿ ಸರ್, ಸೆಟ್ಲ್ ಮಾಡಿಬಿಟ್ರೆ. ಕೊಡ್ತೀನಿ ತಡ್ಕಳಯ್ಯ, ನೀನು ಇಷ್ಟೆಲ್ಲ ಮಾಡಿರೋದು ದುಡ್ಡುಗೋಸ್ಕರ ಅಂತ ನನಗೆ ಗೊತ್ತಿಲ್ವೇ? ಸ್ವಲ್ಪ ಅರ್ಜೆಂಟ್ ಇತ್ತು ಸರ್, ಅದಕ್ಕೆ ತಗೋ. ಹಾಂ, ಥ್ಯಾಂಕ್ ಯು ಸರ್. ಇಲ್ಲೆಲ್ಲ ಓಪನ್ ಮಾಡಬೇಡ ಕಣಯ್ಯ, ಸುತ್ತಮುತ್ತ CC ಕ್ಯಾಮ್ರಾಗಳು ಇರ್ತವೆ. ಆಮೇಲೆ ಇದೆಲ್ಲ ನಕಲಿ ನೋಟ್ ಅಲ್ಲ ಕಣಯ್ಯ, ಎಲ್ಲ ಅಷ್ಟೇ. ಬಸಿ ನನ್ನ ಮೇಲೆ ನಂಬಿಕೆ ಇಟ್ಕಳಯ್ಯ. ನಿಮ್ಮ ಮೇಲೆ ಅನುಮಾನ ಪಡೋಕ್ಕಾಗುತ್ತೆ ಸರ್, ಅಸಲಿ ಅಂತ ಗೊತ್ತು. ಅದು ಏನಂದರೆ ಯಾರಿಗೂ ಅನುಮಾನ ಬರ್ತಿದ್ದಂಗೆ ಮಾಡ್ಕೊಡ್ತೀನಿ ಸರ್ ಕೆಲಸನ. ಅದಕ್ಕೆ ನನ್ನ ಪರ್ಫಾರ್ಮೆನ್ಸ್ಗೆ ಟೋಕನ್ ಆಫ್ ಅಪ್ರಿಷಿಯೇಷನ್ ಅಂತ ಏನಾದರೂ ಸೇರಿಸ್ಕೊಡ್ಬೋದಾ? ನೋಡಯ್ಯ, ನಿನಗೆ ದುಡ್ಡು ಬೇಕಾದರೆ ನನ್ನ ಹತ್ರ ಕೇಳಿ ಇಸ್ಕೊ. ಅದಕ್ಕಿಂತ ಮುಂಚೆ ನಿಮ್ಮ ತಂಗಿ ಮತ್ತೆ ನಮ್ಮ ಮನೆಗೆ ವಾಪಸ್ ಬರೋಲ್ಲ ಅನ್ನೋ ಗ್ಯಾರಂಟಿ ನನಗೆ ಆಗ್ಬೇಕು. ಸರ್, ನಿಮಗೆ ಡೌಟೇ ಬೇಡ ಸರ್, ಅವಳು ಖಂಡಿತ ಬರೋಲ್ಲ. ಇದರಲ್ಲಿ ಎಷ್ಟಿದೆ ಸರ್? 15 ಲಕ್ಷ ಆಯ್ತು ಕಣಯ್ಯ. 15 ಸರ್? ಮಿಕ್ಕಿದ್ದೆಲ್ಲ ಕೊಡ್ತೀನಿ, ಹೊಸಿ ತಡ್ಕಳೆಯ, ಹೊಸ ದಿನ ಕಳೀಲಿ. ಆಯಿತು ಸರ್. ಅಲ್ಲ, ನಮ್ಮ ಸಂಬಂಧ ಇಷ್ಟಕ್ಕೆ ಮುಗ್ದೋಯ್ತಾ? ದುಡ್ಡು ಅಂತ ಸಾಯ್ಬೇಡ ಕಣಯ್ಯ, ಸಂಬಂಧನ ಉಳಿಸ್ಕೊ, ಮುಂದಕ್ಕೆ ಬೇಕಾಯ್ತದೆ. ಆಯಿತು ಸರ್, ಉಳಿಸ್ಕೊತೀನಿ ಸರ್. ಸರ್, ನಂದು ಸೈಟ್ ವಿಷಯ ಕ್ಲಿಯರ್ ಮಾಡಿಕೊಡಿ ಸರ್. ರಾಮ, ಹೇಳ್ತೀನಿ ಕಣಯ್ಯ, ಹೇಳ್ತೀನಿ. ಯಾಕೆ ಇಷ್ಟೊಂದು ಹತ್ರ ಪಡ್ತಾ ಇದೆಯಾ? ಈಗ ತಾನೇ ಒಂದು ಕೆಲಸ ಆಗಿದೆ, ಅದು ನಾನು ಮಾಡ್ಕೊಡ್ತೀನಿ ನೋಡು. ಫಸ್ಟು ನಾನು ರಿಜಿಸ್ಟರ್ ಆಫೀಸ್ಗೆ ಫೋನ್ ಮಾಡಬೇಕು, ಆ ಲೇಔಟ್ ಓನರ್ನ ನಾನು ಕರೆಸ್ಬೇಕು, ಅವ್ರ ಹತ್ರ ನಾನು ಮಾತಾಡಬೇಕು. ಅದನ್ನೆಲ್ಲ ನಾನು ನೋಡ್ಕೊತೀನಿ. ಮೊದಲು ನಿಂದೇನೋ ದುಡ್ಡಿನ ಪ್ರಾಬ್ಲಮ್ ಐತೆ ಅಂತ ಹೇಳ್ದಲ್ಲ, ಅದನ್ನೆಲ್ಲ ಸಾಲ್ವ್ ಮಾಡ್ಕೊ ಹೋಗಿ. ಆಯಿತು ಸರ್, ಹಾಗೆ ಮಾಡ್ತೀನಿ ಸರ್. ನೋಡಿ, ಸೈಟ್ ನಾನು ಮಾಡ್ಕೊಡ್ತಿದ್ದೆ. ನಾನು ಮಾಡ್ಕೊಡ್ತೀನಿ, ನಡಿಯಪ್ಪ. ಸರ್, ಸ್ವಲ್ಪ ಮುಂದೆ ಬಿಟ್ಬಿಡಿ ಸರ್. ಯಾಕಯ್ಯ? ಅಲ್ಲ, ಈಗ ದುಡ್ಡು ಸ್ವಲ್ಪ ಏನಯ್ಯ ನಿನ್ನ ಕರ್ಮ. ನಿಮ್ಮ ಕೆಲಸ ನಾನು ನಡಿಯಪ್ಪಾತಾಗೆ, ನನ್ನ ಕರ್ಮ ಆತಿಗೆ. ಏನು ಮಾತನು? ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ದೆ, ಮನೇಲೇ ಇದೆಯಾ? ಹಾಂ ಮಾವ, ಅವ್ರು ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೇನೋ ಕೆಲಸ ಬಿತ್ತು ಅಂತ ಹೋದರು. ನಾಳೆ ಬರ್ತೀನಿ ಅಂತಂದ್ರು, ಅದಕ್ಕೆ ಸುಮ್ಮನಾದೆ.
ಹಾಗಿದ್ರೆ ಫೋನ್ ಮಾಡಿಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಬರ್ಬೋದಾಗಿತ್ತಲ್ವಾ? ಹಾಗೆ ಅನ್ಕೊಂಡೆ ಅತ್ತೆ, ಆದರೆ ನಾನು ಬರೋ ಅಷ್ಟೊತ್ತಿಗೆ ಸಿನಿಮಾನೇ ಶುರು ಆಗಿರುತ್ತೆ ಅಂತ ಸುಮ್ಮನಾದೆ. ಅಂದಹಾಗೆ ಸಿನಿಮಾ ಹೇಗಿತ್ತು? ಅಪ್ಪು ಅವ್ರ ಸಿನಿಮಾ ಅಂದಮೇಲೆ ಚೆನ್ನಾಗಿಲ್ದಲೇ ಇರುತ್ತಾ? ಸಿನಿಮಾನ ಚೆನ್ನಾಗಿತ್ತು, ಆದರೆ ಅಲ್ಲಿ ನಡೆದಿರೋ ಘಟನೆಯಿಂದ ಸ್ವಲ್ಪ ಗೊಂದಲ ಆಯಿತು. ಅಂಥದ್ದೇನಾಯ್ತು ಮಾವ? ಅದನ್ನೇನು ಕೇಳ್ತೀಯಮ್ಮ, ಖುಷಿಯಾಗಿ ಸಿನಿಮಾ ನೋಡ್ತಾ ಇದ್ವಿ, ದಿಢೀರಂತ ಎಲ್ಲಿಂದನೋ ಬೆಂಕಿ ಹೊತ್ಕೊಂಡ್ಬಿಡ್ತು. ನಾವೆಲ್ಲ ಎದ್ವೋ ಬಿದ್ವೋ ಅಂತ ಹೊಡ್ ಬಂದಿದ್ದಾಯ್ತು. ನಿಮಗೆಲ್ಲ ಏನೂ ಆಗಿಲ್ಲ ತಾನೇ? ಇಲ್ಲ, ನಮಗೇನೂ ಆಗಿಲ್ಲ. ಇವಾಗ ತಾನೇ ಫೋನ್ ಮಾಡಿದ್ದೆ, ಅಲ್ಲಿರೋರ್ಗೇನೂ ಆಗಿಲ್ವಂತೆ. ಒಂದು ಚಿಕ್ಕ ಫೈರ್ ಆಕ್ಸಿಡೆಂಟ್ ಅಂತ ಹೇಳಿದ್ರಷ್ಟೆ. ಲಲಿತಾ, ನಾವು ಎಷ್ಟೋ ಥಿಯೇಟ್ರ್ಗಳಲ್ಲಿ ಸಿನಿಮಾಗಳು ನೋಡಿದ್ದೀವಿ, ಆದರೆ ಯಾವತ್ತೂ ಈ ಥರ ಆಗಿರಲಿಲ್ಲ ಅಲ್ವಾ? ಖಂಡಿತ ಇಲ್ಲ ರೀ. ಅಂದರೆ ನಿಮ್ಮ ಮಾತಿನ ಅರ್ಥ ಬೇಕಂತಾನೆ ಯಾರಾದರೂ ಹೀಗೆ ಮಾಡಿದ್ದಾರೆ ಅಂತನಾ? ಹಾಗೇನಿಲ್ಲ, ಯಾವುದೋ ಕಾಲದಲ್ಲಿ ವೈರಿಂಗ್ ಮಾಡಿರ್ತಾರೆ, ಯಾವುದೋ ವೈರ್ ಟಚ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಥರ ಆಗಿರ್ಬೋದು ಅಂತ ಅವರೇ ಹೇಳಿದ್ರು. ಇವಾಗ ನಾವೆಲ್ಲ ಸೇಫಾಗಿ ಬಂದಿದ್ದೀವಲ್ಲ, ಮತ್ತೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡೋದು? ವಿಶ್ವ, ನನ್ಗೆ ಅನಿಸ್ತಿರೋದು ಅಲ್ಲಿ ಯಾರೋ ತಪ್ಪಿಸ್ಕೊಳ್ಬೇಕು ಅಂತಾನೆ ಇದನ್ನ ಬೇಕಂತ ಮಾಡಿದ್ದಾರೆ ಅಂತ. ಏನು ದೊಡ್ಡ ಶರ್ಲಾಕ್ ಹೋಮ್ಸ್ ಇವಳು, ಅಲ್ಲಿ ಬಂದು ಕೂತಿದ್ರೆ ಗೊತ್ತಾಗಿರೋದು ಏನಾಗ್ತಿತ್ತು ಅಂತ. ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಪ್ರತ್ಯಕ್ಷವಾಗಿ ನೋಡದೇ ಇದ್ರು ಅಟ್ಲೀಸ್ಟ್ ಇಮ್ಯಾಜಿನ್ ಮಾಡ್ಕೋಬೋದಲ್ವಾ? ಸರಿ, ನೀನು ಹೇಳ್ದಾಗೆ ಯೋಚನೆ ಮಾಡಿದ್ರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸುಮಾರು ದಾರಿ ಇದೆ. ಅದನ್ನೆಲ್ಲ ಬಿಟ್ಟು ಅವನಾದ್ರೂ ಬೆಂಕಿ ಹಚ್ತಾನ? ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಇತಿಮಿತಿ ಇರಬೇಕು. ಏನು ದೊಡ್ಡ ಡಿಟೆಕ್ಟಿವ್ ಇವಳು. ಅಯ್ಯೋ, ಅದ್ರ ಬಗ್ಗೆನೇ ಯಾಕೆ ಮಾತಾಡಬೇಕು? ಅಲ್ಲಾಗಿದ್ದ ಗಾಬರಿಗೂ ಆ ಹೊಗೆಗೂ ನನಗಂತೂ ಸಿಕ್ಕಾಪಟ್ಟೆ ತಲೆ ಸಿಡಿಯೋಷ್ಟು ನೋವ್ತಾ ಇದೆ. ಚಂದನ, ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಬಮ್ಮ. ಜಯಂತನ ಆ ಥಿಯೇಟ್ರಲ್ಲಿ ನೋಡ್ದಂಗೆ ಅನಿಸ್ತು. ನೀನಾದ್ರೂ ನೋಡಿದೆ ವಿಶ್ವ? ಮಾವ, ಜಯಂತ್ ಅವ್ರು ಅಲ್ಲಿಗೆ ಬಂದಿದ್ರಾ? ಚಾನ್ಸೇ ಇಲ್ಲ. ಅವ್ರಿಗೆ ಫೋನ್ ನೋಡೋದಕ್ಕೆ ಟೈಮ್ ಇರಲ್ಲ, ಇನ್ನು ಸಿನಿಮಾ ನೋಡೋದಕ್ಕೆ ಬರ್ತಾರಾ? ಅದು ಅಷ್ಟೇ ಥಿಯೇಟ್ರಿಗೆ. ನೀವು ಯಾರನ್ನೋ ನೋಡಿ ಯಾರೋ ಅನ್ಕೊಂಡಿರ್ತೀರ ಅಷ್ಟೇ. ಇರ್ಬೋದು. ಆ ಹೊಗೆನಲ್ಲಿ ಯಾರ ಮುಖನೂ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅಲ್ಲ ಕಣೋ ವಿಶ್ವ, ಅವ್ರು ಅಲ್ಲಿಗೆ ಬಂದಿರ್ಬೋದಲ್ವಾ? ಆದರೂ ಒಂದ್ಸತಿ ಫೋನ್ ಮಾಡಿ ಅವ್ರು ಅಲ್ಲಿಗೆ ಬಂದಿದ್ರೆ ಅವ್ರಿಗೇನಾದ್ರೂ ತೊಂದರೆ ಆಗಿದೆಯಾ ಅಂತ ಒಂದ್ಸತಿ ಕಾಲ್ ಮಾಡ್ಬೋದಲ್ವಾ? ಅವ್ರಲ್ಲಿ ಬಂದಿರೋದಕ್ಕೆ ಚಾನ್ಸೇ ಇಲ್ಲ. ನೀನು ಸುಮ್ಮನೆ ಇರ್ತೀಯಾ? ಚಂದನ, ಕಾಫಿ ಆಯ್ತಮ್ಮ? ಲಕ್ಷ್ಮೀ ನಿವಾಸ ಲಕ್ಷ್ಮೀ